ಬಿಜೆಪಿಯಲ್ಲಿ ಒಳಜಗಳಗಳು ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತಿವೆ. ಈ ಜಟಾಪಟಿಯ ಮಧ್ಯೆ ಪಕ್ಷದಿಂದ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಲಾಯಿತು. ಆದ್ರೀಗ ಮತ್ತಿಬ್ಬರು ಶಾಸಕರನ್ನ ಬಿಜೆಪಿ ಹೈಕಮಾಂಡ್ ಉಚ್ಚಾಟನೆ ಮಾಡಿದೆ. ಬಿಜೆಪಿಯಲ್ಲಿ ಯತ್ನಾಳ್ ಬಳಿಕ ಮತ್ತಿಬ್ಬರು ಶಾಸಕರ ಉಚ್ಚಾಟನೆ. 6 ವರ್ಷ ಹೆಬ್ಬಾರ್ ಮತ್ತು STS ಉಚ್ಚಾಟನೆ ಮಾಡಿ ಹೈಕಮಾಂಡ್ ಆದೇಶ. 2 ತಿಂಗಳ ಹಿಂದಷ್ಟೇ ಫೈರ್ ಬ್ರ್ಯಾಂಡ್ ಆಗಿದ್ದ ಯತ್ನಾಳ್ರನ್ನ ಬಿಜೆಪಿ ಶಿಸ್ತು ಸಮಿತಿ ಪಕ್ಷದ ಚೌಕಟ್ಟಿನಲ್ಲಿ ಇಲ್ಲ ಅಂತ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಹೈಕಮಾಂಡ್ ಈಗ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಮತ್ತು ST ಸೋಮಶೇಖರ್ ಇಬ್ಬರನ್ನು ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ಉಚ್ಚಾಟನೆ ಮಾಡಿ ಆದೇಶ ಹೊರಡಿಸಿದೆ. ಈ ಇಬ್ಬರು ನಾಯಕರು ಬಿಜೆಪಿಯಿಂದ ಶಾಸಕರಷ್ಟೇ ಆಗಿದ್ರು. ಕಾಂಗ್ರೆಸ್ ಜೊತೆ ಹೆಚ್ಚು ಗುರುತಿಸಿಕೊಂಡಿದ್ರು. ಪದೇ ಪದೇ ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ತಿದ್ದನ್ನ ನೋಡಿ ಇಬ್ಬರಿಗೂ ಶೋಕಾಸ್ ನೋಟಿಸ್ ಕೂಡ ನೀಡಲಾಗಿತ್ತು. ಆದರೆ ಅದಕ್ಕೂ ಇವರು ತಲೆ ಕೆಡಿಸಿಕೊಳ್ಳಲಿಲ್ಲ. ಅದರಿಂದಲೇ ಬಿಜೆಪಿ ಶಿಸ್ತು ಸಮಿತಿಯಿಂದ ಉಚ್ಚಾಟನೆ ಮಾಡಲಾಗಿದೆ. ಈ ಬೆಳವಣಿಗೆ ಉಚ್ಚಾಟಿತರಿಗೇನು ಅಚ್ಚರಿ ಅನಿಸಿಲ್ಲ. ಯಾಕಂದ್ರೆ ಅವ್ರಿಗೂ ಗೊತ್ತಿತ್ತು ಖಂಡಿತ ಉಚ್ಚಾಟನೆ ಮಾಡ್ತಾರೆ ಅಂತ. ಶಿವರಾಮ್ ಹೆಬ್ಬಾರ್ ಹಾಗೂ ST ಸೋಮಶೇಖರ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು. ಈ ಬಗ್ಗೆ ರಾಜ್ಯದಲ್ಲಿ ಚರ್ಚೆ ಮಾಡಿ ಕೇಂದ್ರಕ್ಕೂ ಒತ್ತಾಯ ಮಾಡಿದ್ವಿ. ನಮ್ಮ ಅಭಿಪ್ರಾಯ ತಿಳಿಸಿದ ನಂತರ ಕೇಂದ್ರ ಶಿಸ್ತು ಸಮಿತಿ 6 ವರ್ಷ ಅಮಾನತು ಮಾಡಲಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿದ್ರು. ಕೇಂದ್ರ ಶಿಸ್ತು ಸಮಿತಿ ಶಾಸಕರಾಗಿರ್ತಕ್ಕಂಥ ಶಿವರಾಮ್ ಹೆಬ್ಬಾರ್ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಏನು ಮಾಡಿದ್ರು, ರಾಜ್ಯದಲ್ಲೂ ಸಹ ನಮ್ಮ ಕೋರ್ ಕಮಿಟಿನೂ ಕೂಡ ಹಲವಾರು ಬಾರಿ ಚರ್ಚೆ ಮಾಡಿ ಕೇಂದ್ರಕ್ಕೂ ಕೂಡ ನಾವು ಒತ್ತಾಯ ಮಾಡಿದ್ವಿ. ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಶಿಸ್ತು ಕ್ರಮನ ಕೈಗೊಳ್ಳಬೇಕು ಅಂತೇಳಿ ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದಂಥ ಸಂದರ್ಭದಲ್ಲಿ ಬಿಜೆಪಿಯ ಕೇಂದ್ರದ ಶಿಸ್ತು ಸಮಿತಿ ಶಿವರಾಮ್ ಹೆಬ್ಬಾರ್ ಶಾಸಕರನ್ನ 6 ವರ್ಷಗಳ ಕಾಲ ಅಮಾನತು ಮಾಡಿರ್ತಕ್ಕಂಥದ್ದು. ಇನ್ನು ಹೈಕಮಾಂಡ್ ನಿರ್ಧಾರವನ್ನು ಸ್ವಾಗತಿಸಿದ CT ರವಿ, ಪಾರ್ಟಿಗಿಂತ ದೊಡ್ಡವರು ಯಾರೂ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಅಭಿಪ್ರಾಯ ಭೇದ ಭಿನ್ನಮತ ಸಾಮಾನ್ಯ. ಇಂತಹ ನಿರ್ಣಯ ಯಾವತ್ತೋ ಆಗಬೇಕಿತ್ತು. ತಡವಾಗಿ ಆದರೂ ಪಕ್ಷದ ನಿರ್ಧಾರ ಒಳ್ಳೆ ನಿರ್ಧಾರ ಅಂದ್ರು. ಪ್ರಜಾಪ್ರಭುತ್ವದಲ್ಲಿ ಭಿನ್ನಮತವೂ ಕೂಡ ನಾವು ಅದನ್ನ ಸಹಿಸಿಕೊಳ್ಬಹುದು. ಆದರೆ ಪಕ್ಷದ್ರೋಹವನ್ನು ಸಹಿಸ್ಕೋಬಾರ್ದು. ಯಾರು ಮಾಡಿದ್ರು ಸಹಿಸ್ಕೋಬಾರ್ದು, ಎಷ್ಟು ದೊಡ್ಡವರು ಮಾಡಿದ್ರು ಸಹಿಸ್ಕೋಬಾರ್ದು. ಪಾರ್ಟಿ ಒಂದು ನಿರ್ಣಯ ಕೊಟ್ಟ ಮೇಲೆ ಆ ಪಾರ್ಟಿ ನಿರ್ಣಯ ಅದು ನಮ್ಮ ನಿರ್ಣಯ ಅಂತ ಅನಿಸ್ತಾ ಇದ್ರೆ ಸೈದ್ಧಾಂತಿಕವಾಗಿ ಪಕ್ಷ ಉಳಿಸ್ಕೊಳಕ್ಕಾಗಲ್ಲ. ಒಟ್ನಲ್ಲಿ ಬಿಜೆಪಿಯಲ್ಲೇ ಇದ್ಕೊಂಡು ಕಾಂಗ್ರೆಸ್ ಕಡೆ ಒಲವನ್ನ ತೋರ್ತಿದ್ದ ನಾಯಕರನ್ನ ಉಚ್ಚಾಟನೆ ಮಾಡಿ ಅವರ ದಾರಿಯನ್ನ ಬಿಜೆಪಿ ಹೈಕಮಾಂಡ್ ಸುಗಮವಾಗಿಸಿದೆ. ಈಗಲಾದ್ರೂ ಹೆಬ್ಬಾರ್ ಹಾಗೂ STS ಅಧಿಕೃತವಾಗಿ ಕೈ ಪಕ್ಷವನ್ನ ಸೇರ್ತಾರ ಅಂತ ಕಾದ್ ನೋಡ್ಬೇಕಿದೆ. ಜೀವನ್, ಜನಶ್ರೀ ನ್ಯೂಸ್, ಬೆಂಗಳೂರು.